ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಕ್ಸಸ್ ಲೋಕಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಗೆ ಈ ವಿಡಿಯೋದಲ್ಲಿ 11 ತರ ಡಿಫ್ರೆಂಟ್ ಬಿಸ್ನೆಸ್ ಐಡಿಯಾಸ್ ಹೇಳ್ಕೊಡ್ತೀನಿ. ಈ 11 ಕಂಪ್ಲೀಟ್ ಆಗಿ ಎಜುಕೇಶನ್ ಫೀಲ್ಡ್ ಅಲ್ಲಿರೋ ಬಿಸ್ನೆಸ್. ನೀವು ಎಜುಕೇಶನ್ ಫೀಲ್ಡ್ ಅಲ್ಲಿ ನೀವು ಏನಾದ್ರೂ ಒಂದು ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡ್ರೆ, ನಾನು ಈ ವಿಡಿಯೋದಲ್ಲಿ ಹೇಳಿರುವ ಆ 11 ಬಿಸ್ನೆಸ್ ಐಡಿಯಾಗಳನ್ನ ನೀವು ತಿಳ್ಕೊಂಡ್ರೆ ನಿಮ್ಗೂ ಐಡಿಯಾ ಬರುತ್ತೆ. ಎಜುಕೇಶನ್ ಫೀಲ್ಡ್ ಅಲ್ಲಿ ಯಾವ ರೀತಿ ನೀವು ಬಿಸ್ನೆಸ್ ಮಾಡ್ಬೋದು, ಯಾವ ರೀತಿ ಬಿಸ್ನೆಸ್ ಮಾಡಿದ್ರೆ ನೀವು ಕೂಡ ಸಾಕಷ್ಟು ಹಣ ಮಾಡ್ಕೊಳ್ಬಹುದು ಅನ್ನೋದು ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಖಂಡಿತವಾಗಿ ಸಿಗುತ್ತೆ. ಮೊದಲನೇ ಐಡಿಯಾ ಏನಂದ್ರೆ ಹೋಮ್ ಟ್ಯೂಷನ್ ಮಾಡೋದು. ಇಲ್ಲಾಂದ್ರೆ ಕೋಚಿಂಗ್ ಕ್ಲಾಸಸ್ ನಡೆಸೋದು ಅಂತ ಹೇಳ್ತಾರೆ. ಎಕ್ಸಾಂಪಲ್ ಗೆ ನಾವು ಕೋಚ್ ಮಾಡ್ಬೋದು. ಸಾಕಷ್ಟು ತರ ಕೋಚಿಂಗ್ ಇರುತ್ತೆ, ಗೊತ್ತಾಯ್ತಲ್ವಾ? ನೀವ್ ಯಾವ್ದಾದ್ರು ಒಂದು ಆ ತರ ಕೋಚಿಂಗ್ ಅಲ್ಲಿ ನೀವೇನಾದ್ರು ಇಷ್ಟಪಟ್ಟಿದ್ರೆ, ಈಗ 10th ಸ್ಟ್ಯಾಂಡರ್ಡ್ ಕೋಚಿಂಗ್ ಮಾಡೋದು, ಇಲ್ಲಾಂದ್ರೆ 12th ಸ್ಟ್ಯಾಂಡರ್ಡ್ ಗೆ ಕೋಚಿಂಗ್ ಮಾಡೋದು, ಇಲ್ಲಾಂದ್ರೆ CET ಎಕ್ಸಾಮ್ಗೆ ಕೋಚಿಂಗ್ ಮಾಡೋದು, ಇಲ್ಲಾಂದ್ರೆ ಗೇಟ್ ಕೋಚ್ ಮಾಡೋದು, ಡಿಫ್ರೆಂಟ್ ಎಕ್ಸಾಮ್ಗಳಿಗೆ ನಾವು ಕೋಚ್ ಮಾಡೋದಕ್ಕೆ ನಮ್ಗೆ ನಾಲೆಡ್ಜ್ ಇದ್ರೆ, ಅದ್ರಲ್ಲಿ ಸ್ಕಿಲ್ಸ್ ಇದ್ರೆ, ನೀವು ಕೂಡ ಟ್ಯೂಷನ್ಸ್ ನ ಓಪನ್ ಮಾಡಿ ಹೋಮ್ ಟ್ಯೂಷನ್ ಆದ್ರೂ ಮಾಡ್ಬೋದು, ಇಲ್ಲಾಂದ್ರೆ ನೀವು ಕೋಚಿಂಗ್ ಸೆಂಟರ್ ಆದ್ರೂ ಓಪನ್ ಮಾಡಿ ನೀವು ಈಸಿಯಾಗಿ ಕೋಚ್ ಮಾಡ್ಬೋದು. ಮತ್ತೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಬೇಕಾಗಿರೋದು ನೀವು ಯಾವ ರೀತಿ ಆಪರೇಟ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಅದ್ರ ಮೇಲೆ ಹೋಗುತ್ತೆ. ನೀವು ತುಂಬಾ ಜಾಸ್ತಿ ಜನ ಇಟ್ಕೊಂಡು ಮಾಡ್ಬೇಕು, ತುಂಬಾ ಕಾಂಪ್ಲೆಕ್ಸ್ ಆಗಿ ಮಾಡ್ಬೇಕು ಅಂದಾಗ, ತುಂಬಾ ಅಟ್ರಾಕ್ಟಿವ್ ಆಗಿ ಮಾಡ್ಬೇಕು, ಜಾಸ್ತಿ ಜನಕ್ಕೆ ರೀಚ್ ಆಗ್ಬೇಕಂದಾಗ ನಿಮ್ಗೆ ಜಾಸ್ತಿ ಹಣ ಬೇಕಾಗುತ್ತೆ. ಇಲ್ಲಪ್ಪ ನಾನು ಸಿಂಪಲ್ ಆಗಿ ನಾನು ಮನೇಲೆ ಕುತ್ಕೊಂಡು ಕೋಚಿಂಗ್ ಮಾಡ್ತೀನಿ ಅಂದ್ರೂ ನೀವು ಅದರಲ್ಲೂ ಕೋಚ್ ಮಾಡಿದ್ರು ನಿಮ್ಗೂ ಸಾಕಷ್ಟು ಹಣ ಬರುತ್ತೆ. ಆದ್ರಿಂದ ನೀವು ಕೂಡ ಈ ಬಿಸ್ನೆಸ್ ಇಷ್ಟ ಇದ್ರೆ ನೀವು ಹೋಮ್ ಟ್ಯೂಷನ್ಸ್ ಇಲ್ಲಾಂದ್ರೆ ಕೋಚಿಂಗ್ ಸೆಂಟರ್ಸ್ ಓಪನ್ ಮಾಡಿ ನೀವು ಕೂಡ ಹಣ ಮಾಡ್ಕೊಳ್ಬಹುದು. ಇದು ಎರಡನೇ ಎಜುಕೇಶನ್ ಬಿಸ್ನೆಸ್ ಐಡಿಯಾ ಅಂದ್ರೆ ಪ್ಲೇ ಸ್ಕೂಲ್ ಮಾಡೋದು. ಈಗಂತೂ ಪ್ಲೇ ಸ್ಕೂಲ್ ಅಂತೂ ಸಾಕಷ್ಟು ಡಿಮ್ಯಾಂಡ್ ಇದೆ. ಕೆಲವು ಪ್ಲೇ ಸ್ಕೂಲ್ ಅಂತೂ 60,000 1 ಲಕ್ಷದವರೆಗೂ ತಗೊಳ್ತಾರೆ, ಅರ್ಥ ಆಯ್ತಲ್ವಾ? ಒಂದು LKG UKG ಪ್ರೀ ಸ್ಕೂಲ್ ಹೇಳ್ಕೊಡೋದಕ್ಕೆ 1 ಲಕ್ಷದ ಮೇಲೆ ಇಸ್ಕೊಳ್ತಾರೆ. ನಿಮ್ಗೆ ಅರ್ಥ ಆಗ್ಬೇಕು ಯಾವ ರೀತಿ ಇದ್ರಲ್ಲಿ ಹಣ ಇದೆ ಅಂತ, ಅರ್ಥ ಆಯ್ತಲ್ವಾ? ನಿಮ್ ಮನೇಲಿ ಸ್ವಲ್ಪ ಜಾಗ ಇದ್ರೆ ನೀವು ಕೂಡ ಈ ಬಿಸ್ನೆಸ್ ನ ನಿಮ್ ಮನೇಲೇ ಇಟ್ಕೊಂಡು ನೀವು ಆರಾಮಾಗಿ ದುಡ್ಡು ಮಾಡ್ಬೋದು, ಅರ್ಥ ಆಯ್ತಲ್ವಾ? ನಿಮ್ಗೂ ಈ ಬಿಸ್ನೆಸ್ ಅಲ್ಲಿ ಸಾಕಷ್ಟು ಪರಿಣಿತಿ ಇದ್ರೆ, ನಿಮ್ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳಕ್ ಆಸಕ್ತಿ ಇದ್ರೆ, ಅವ್ರ ಕೋಚ್ ಮಾಡೋದಕ್ಕೆ ಗೈಡ್ ಮಾಡೋದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ, ನೀವು ಕೂಡ ಈ ಬಿಸ್ನೆಸ್ ನ ಮನೇಲೇ ಕುತ್ಕೊಂಡು ಆರಾಮಾಗಿ ಮಾಡ್ಬೋದು. ಮೂರನೇ ಬಿಸ್ನೆಸ್ ಏನಂದ್ರೆ ಎಜುಕೇಶನ್ ಫೀಲ್ಡ್ ಅಲ್ಲಿ ಯಾವ್ದು ಮಾಡ್ಬೋದು ಅಂದ್ರೆ ಸ್ಕೂಲ್ ಬ್ಯಾಗ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ಸ್ಕೂಲ್ ಬ್ಯಾಗ್ ಪ್ರತಿಯೊಂದು ಮಕ್ಕಳಿಗೂ ಬೇಕೇ ಆಗುತ್ತೆ. ನೀವು ಅರ್ಥ ಮಾಡ್ಕೊಳ್ಬೇಕು, ಒಂದೊಂದು ಸ್ಟೇಟ್ ಅಲ್ಲಿ ಎಷ್ಟು ಜನ ಮಕ್ಕಳು ಇರ್ತಾರೆ, ಅವ್ರ ಮಕ್ಕಳಿಗೆ ಪ್ರತಿ ವರ್ಷನೂ ಒಂದೊಂದು ಬ್ಯಾಗ್, 1-2 ಬ್ಯಾಗ್ ಅಂತೂ ಬೇಕಾಗೇ ಆಗುತ್ತೆ. ನೀವು ಅರ್ಥ ಮಾಡ್ಕೊಳ್ಬೇಕು ಎಷ್ಟು ಹಣ ಮಾಡ್ಕೊಳ್ಬಹುದು ಈ ಫೀಲ್ಡ್ ಅಲ್ಲಿ. ಒಂದು, ನೀವೇ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ಇಲ್ಲ ಅಂದ್ರೆ ನೀವು ಮ್ಯಾನುಫ್ಯಾಕ್ಚರರ್ ಜೊತೆ ಟೈ ಅಪ್ ಮಾಡ್ಕೊಂಡು ಅವರಿಂದ ಮ್ಯಾನುಫ್ಯಾಕ್ಚರ್ ಮಾಡಿಸಿ ಆ ಬ್ಯಾಗ್ ನ ನೀವು ಎಲ್ಲಾ ಸ್ಕೂಲ್ಗೂ ಮಾರಾಟ ಮಾಡ್ಬೋದು, ಇಲ್ಲಾಂದ್ರೆ ಎಲ್ಲಾ ಮಕ್ಕಳಿಗೂ ಮಾರಾಟ ಮಾಡ್ಬೋದು, ಅರ್ಥ ಆಯ್ತಲ್ವಾ? ಈ ಬಿಸ್ನೆಸ್ ಸಾಕಷ್ಟು ಹಣ ಮಾಡೋ ಬಿಸ್ನೆಸ್. ನಿಮ್ಮಷ್ಟು ನೀವೇ ಮಾಡ್ತೀವಿ ಅಂದ್ರೆ ಅದು ಸಂತೋಷ, ನಿಮ್ಮಷ್ಟು ನೀವೇ ಓಪನ್ ಮಾಡ್ಕೊಳ್ಬಹುದು. ನಿಮ್ಮ ಹತ್ರ ಸಾಕಷ್ಟು ಹಣ ಬೇಕಾಗುತ್ತೆ, ಯಾಕಂದ್ರೆ ನೀವೇ ಎಲ್ಲಾ ಪ್ರತಿಯೊಂದು ಸೆಟಪ್ ಮಾಡ್ಕೊಳ್ಬೇಕಾಗುತ್ತೆ, ಮಿಷಿನ್ಸ್ ಹಾಕ್ಬೇಕಾಗುತ್ತೆ, ಸ್ಟಿಚಿಂಗ್ ಮಿಷಿನ್ ಗಳೆಲ್ಲ ಹಾಕ್ಬೇಕಾಗುತ್ತೆ, ಮತ್ತೆ ಅದಕ್ಕೆ ಮೆಟೀರಿಯಲ್ ತರಬೇಕಾಗುತ್ತೆ, ನೀವೇ ಎಲ್ಲ ಬ್ಯಾಗ್ ಹೊಲಿಬೇಕಾಗುತ್ತೆ. ಅಂದ್ರೆ ನೀವು ಒಂದು ಅಷ್ಟು ಜನ ಇಟ್ಕೊಂಡು ಬ್ಯಾಗ್ ಹೊಲಿಬೇಕಾಗುತ್ತೆ, ಅರ್ಥ ಆಯ್ತಲ್ವಾ? ಇಲ್ಲಪ್ಪ ನಾನು ಇಷ್ಟೆಲ್ಲ ಮಾಡಕ್ ನಾನು ರೆಡಿ ಇಲ್ಲ ಅಂದಾಗ ಆಲ್ರೆಡಿ ಮ್ಯಾನುಫ್ಯಾಕ್ಚರರ್ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇರ್ತಾರೆ. ಆ ಮಾರ್ಕೆಟ್ ಮ್ಯಾನುಫ್ಯಾಕ್ಚರ್ ಜೊತೆ ಟೈ ಅಪ್ ಮಾಡ್ಕೊಂಡ್ರೆ ನಿಮ್ಗೆ ಆದಷ್ಟು ಕಡಿಮೆ ಬ್ಯಾಗ್ ಸಿಗುತ್ತೆ, ಅರ್ಥ ಆಯ್ತು? ಕಡಿಮೆ ಮಾರ್ಜಿನ್ ನಿಮ್ಗೆ ಬ್ಯಾಗ್ ಸಿಗುತ್ತೆ. ಆಗ ನೀವು ಆ ಬ್ಯಾಗ್ಸ್ ನ ಡಿಫ್ರೆಂಟ್ ಕ್ವಾಲಿಟಿ ಬ್ಯಾಗ್ಸ್ ನೆಲ್ಲ ತಗೊಂಡ್ಬಂದು ನೀವು ಮಕ್ಕಳಿಗೆ ಡೈರೆಕ್ಟ್ ಆಗಿ ಆನ್ಲೈನ್ ಅಲ್ಲಿ ಸೆಲ್ ಮಾಡ್ಬೋದು, ಇಲ್ಲ ಆಫ್ಲೈನ್ ಅಲ್ಲಿ ಸೆಲ್ ಮಾಡ್ಬೋದು, ಇಲ್ಲ ನೀವು ಸ್ಕೂಲ್ಗೆ ಹೋಗಿ ಡೈರೆಕ್ಟ್ ಆಗಿ ಸೆಲ್ ಮಾಡ್ಬೋದು. ಈ ರೀತಿ ಎಲ್ಲ ಮಾಡಿದ್ರೆ ನಿಮ್ಗೆ ಸಾಕಷ್ಟು ಹಣ ಮಾಡ್ಕೊಳ್ಬಹುದು. 4ನೇ ಎಜುಕೇಶನ್ ಬಿಸ್ನೆಸ್ ಅಂದ್ರೆ ಯಾವ ರೀತಿ ಬ್ಯಾಗ್ ಇಂಪಾರ್ಟೆಂಟೋ ಅದೇ ರೀತಿ ಯೂನಿಫಾರ್ಮ್ ತುಂಬಾ ಇಂಪಾರ್ಟೆಂಟ್. ಸ್ಕೂಲ್ ಯೂನಿಫಾರ್ಮ್ ಅಂತೂ ಸಾಕಷ್ಟು ಇಂಪಾರ್ಟೆಂಟ್, ಯಾಕಂದ್ರೆ ಒಂದೊಂದು ಸ್ಕೂಲಲ್ಲಿ ಮಿನಿಮಮ್ 3-4 ಯೂನಿಫಾರ್ಮ್ ಅಂತೂ ಪ್ರತಿ ವರ್ಷ ಮಕ್ಕಳಿಗೆ ಬೇಕಾಗುತ್ತೆ, ಅರ್ಥ ಆಯ್ತಲ್ವಾ? ಈಗ ನೀವು ಈ ಬಿಸ್ನೆಸ್ ಐಡಿಯಾ ಯೂಸ್ ಮಾಡ್ಕೊಂಡು ನೀವು ಸ್ಕೂಲ್ಗಳ ಜೊತೆ ಟೈ ಅಪ್ ಮಾಡ್ಕೊಂಡು ನೀವು ಅವರಿಗೆ ಬಟ್ಟೆ ಸ್ಟಿಚ್ ಮಾಡಿಸೋದು, ಇಲ್ಲ ಅಂದ್ರೆ ನೀವು ಹೋಲ್ಸೇಲ್ ಆಗಿ ಬಟ್ಟೆ ಸ್ಟಿಚ್ ಮಾಡಿರೋದನ್ನ ಆ ಸ್ಕೂಲ್ ಒಳಗೆ ಕೊಡೋದು, ಅವ್ರದ್ದು ಲೋಗೋನು ಅವ್ರದ್ದು ಎಂಬಲಮ್ ಹಾಕಿ ಅವ್ರ ಸ್ಕೂಲ್ ಕೊಡೋದು ಅಂತ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡ್ರಂತೂ ನೀವು ಒಂದು 10 ಸ್ಕೂಲ್ ನೀವು ಟೈ ಅಪ್ ಮಾಡ್ಕೊಂಡ್ರೆ ನಿಮ್ಮ ಲೈಫ್ ಆರಾಮಾಗಿ ಸೆಟ್ಲ್ ಆಗ್ಬಿಡುತ್ತೆ, ಅರ್ಥ ಆಯ್ತಲ್ವಾ? ಆದ್ರಿಂದ ನೀವು ಕೂಡ ಈ ಬಿಸ್ನೆಸ್ ನ ಒಳ್ಳೆ ಸ್ಟಾರ್ಟ್ ಮಾಡ್ಕೊಂಡು ನೀವು ಸಾಕಷ್ಟು ಪ್ರಾಫಿಟ್ ಮಾಡ್ಕೊಳ್ಬಹುದು. ಆದ್ರಿಂದ ನೀವು ಎಜುಕೇಶನ್ ಫೀಲ್ಡ್ ಅಲ್ಲೇ ಯಾವ್ದೋ ಒಂದು ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ರೆ ನೀವು ಸ್ಕೂಲ್ ಯೂನಿಫಾರ್ಮ್ ಬಗ್ಗೆ ಖಂಡಿತವಾಗಿ ಯೋಚನೆ ಮಾಡಬೇಕು. ಇದು ಮತ್ತೆ 5ನೇ ಎಜುಕೇಶನ್ ಫೀಲ್ಡ್ ಅಲ್ಲಿ ಇರೋ ಬಿಸ್ನೆಸ್ ಏನಂದ್ರೆ ಒಂದು ಸ್ಪೋಕನ್ ಇಂಗ್ಲಿಷ್ ಸ್ಕೂಲ್ ಓಪನ್ ಮಾಡೋದು. ಈಗಂತೂ ಎಷ್ಟೋ ಜನಕ್ಕೆ ಇಂಗ್ಲಿಷ್ ಮಾತಾಡೋದಕ್ಕೆ ಬರೋದಿಲ್ಲ, ಇಂಗ್ಲಿಷ್ ಮಾತಾಡ್ಬೇಕಂದ್ರೆ ಬ್ಯಾ ಅಂತ ಆಗ್ತಾರೆ, ಅರ್ಥ ಆಯ್ತಲ್ವಾ? ಈಗ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು, ಇಲ್ಲಾಂದ್ರೆ ಹೈಯರ್ ಎಜುಕೇಶನ್ ಮಾಡ್ಬೇಕಂದಾಗ ಇಂಗ್ಲಿಷ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ಅರ್ಥ ಆಯ್ತಲ್ಲ? ಎಸ್ಪೆಷಲಿ ನಾವೇನೋ ಫಾರಿನ್ ಹೋಗ್ಬೇಕಂದ್ರೆ ಇಂಗ್ಲಿಷ್ ಅಂತ ಬೇಕೇ ಬೇಕಾಗುತ್ತೆ, ನಾವು ಇಂಗ್ಲಿಷ್ ಮಾತಾಡೋದಕ್ಕೆ ಬರಲೇಬೇಕಾಗುತ್ತೆ. ಆಗ
ಜನ ಏನ್ ಮಾಡ್ತಾರೆ ಅಂದ್ರೆ ಸಾಕಷ್ಟು ಹಣ ಖರ್ಚು ಮಾಡ್ತಾರೆ. ನಾವು ಯಾವ ರೀತಿ ಇಂಗ್ಲಿಷ್ ಕಲಿಬಹುದು, ಯಾವ ರೀತಿ ಪರ್ಫೆಕ್ಟ್ ಆಗಿ ಇಂಗ್ಲಿಷ್ ಕಲಿಬೇಕು, ಯಾವ ರೀತಿ ನಾವು ಕಾನ್ಫಿಡೆಂಟ್ ಆಗಿ ಮಾತಾಡ್ಬೋದು ಅಂತ ಎಷ್ಟೋ ಜನ ಕಾಯ್ತಾ ಇರ್ತಾರೆ. ಕೆಲವು ಸಲ ಪೇರೆಂಟ್ಸ್ ತುಂಬಾ ಹಣ ಸ್ಪೆಂಡ್ ಮಾಡೋದಕ್ಕೆ ಯೋಚನೆ ಮಾಡೋದಿಲ್ಲ. ನಾನು ಇಂಗ್ಲಿಷ್ ಕಲಿಬೇಕು, ನನ್ನ ಮಗ ಇಂಗ್ಲಿಷ್ ಚೆನ್ನಾಗಿ ಕಲಿಬೇಕು ಅಂತ ಅವ್ರ ಜಾಸ್ತಿ ಹಠ ಇರುತ್ತೆ. ಆಗ ನೀವು ಅದಕ್ಕೆ ಒಂದು ಇನ್ಸ್ಟಿಟ್ಯೂಷನ್ಸ್ ಓಪನ್ ಮಾಡಿದ್ರೆ, ಕೆಲವು ಸಲ ನೀವು ಫ್ರಾಂಚೈಸ್ ತಗೊಳ್ಬಹುದು, ಇಲ್ಲ ನಿಮ್ದೇ ಆದಂತ ಸ್ಕೂಲ್ ಓಪನ್ ಮಾಡ್ಕೊಳ್ಬಹುದು. ಇಂಗ್ಲಿಷ್ ಸ್ಪೋಕನ್ ಇಂಗ್ಲಿಷ್ ಸ್ಕೂಲ್ ಅಂದ್ಬಿಟ್ಟು ನೀವು ಆತರ ಓಪನ್ ಮಾಡಿದ್ರೆ ನೀವು ಸಾಕಷ್ಟು ಹಣ ಮಾಡ್ಕೊಳ್ಬಹುದು. ಈಗಂತೂ ಒಳ್ಳೆ ಡಿಮ್ಯಾಂಡ್ ಇರೋ ಸ್ಕೂಲ್ ಗೊತ್ತಾಯ್ತಲ್ವಾ. ನೀವು ಪ್ರೈವೇಟ್ ಅಲ್ಲಿ ನಿಮ್ದೇ ಮನೆ ಹತ್ರ ಜಾಗ ಇದ್ರೆ, ಇಲ್ಲ ನೀವು ಒಂದು ಅಂಗಡಿ ಇಟ್ಕೊಂಡು ನೀವು ಒಂದು ಸ್ಕೂಲ್ ಓಪನ್ ಮಾಡ್ಕೊಂಡ್ಬಿಟ್ರೆ, ಸ್ಪೋಕನ್ ಇಂಗ್ಲಿಷ್ ಸ್ಕೂಲ್ ಅಂತ, ನೀವು ಸಾಕಷ್ಟು ಹಣ ಮಾಡ್ಬೋದು. ಆರನೇ ಎಜುಕೇಶನ್ ಫೀಲ್ಡ್ ಅಲ್ಲಿರೋ ಬಿಸ್ನೆಸ್ ಏನಂದ್ರೆ ಸ್ಟೇಷನರಿ ಬಿಸ್ನೆಸ್. ಆಗ್ಲೇ ಯಾವ ರೀತಿ ಯೂನಿಫಾರ್ಮ್ ಹೇಳಿದ್ವು, ಬ್ಯಾಗ್ ಹೇಳಿದ್ವು, ಅದೇ ರೀತಿ ಸ್ಟೇಷನರಿನೂ ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಂದು ಸ್ಕೂಲಲ್ಲೂ ಈಗ ಅವರವರೇ ಬುಕ್ ಕೊಡೋದಕ್ಕೆ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅವರೇ ಪೆನ್ಸಿಲ್ ಕೊಡ್ತಾರೆ, ಅವರೇ ಎಲ್ಲಾ ಕೊಡ್ತಾರೆ. ನೀವೇನ್ ಮಾಡ್ಬೇಕಂದ್ರೆ, ನೀವು ಹೋಲ್ಸೇಲ್ ಆಗಿ ಬೈ ಮಾಡಿ, ಪ್ರತಿಯೊಂದನ್ನು ಬೈ ಮಾಡಿ, ನೀವು ಕೆಲವು ಸ್ಕೂಲ್ ಜೊತೆ ಟೈ ಅಪ್ ಮಾಡ್ಕೊಳ್ಬೇಕು. ಒಂದು 10-15 ಸ್ಕೂಲ್ ನೀವು ಟೈ ಅಪ್ ಮಾಡ್ಕೊಂಡ್ಬಿಟ್ರೆ, ನೀವು ಪ್ರತಿ ವರ್ಷನೂ ಅವ್ರಿಗೆ ಸ್ಟೇಷನರಿ ಕಳ್ಸೋಗಿ ನೀವು ಟೈ ಅಪ್ ಮಾಡ್ಕೊಂಡ್ಬಿಟ್ರೆ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಹಣ ಮಾಡ್ಕೊಳ್ಬಹುದು. ಅರ್ಥ ಆಯ್ತಲ್ವಾ. ನಿಮ್ಗೂ ಈ ಬಿಸ್ನೆಸ್ ಅಲ್ಲಿ ನಿಮ್ಗೆ ಇಷ್ಟ ಇದ್ರೆ, ನೀವು ಕೂಡ ಈ ಬಿಸ್ನೆಸ್ ಅಲ್ಲಿ ಸಾಕಷ್ಟು ಹಣ ಮಾಡ್ಕೊಳ್ಬಹುದು. ಆದ್ರಿಂದ ನೀವು ಈ ಬಿಸ್ನೆಸ್ ನ ಇಂಟ್ರೆಸ್ಟ್ ಇದ್ರೆ ಖಂಡಿತ ಸ್ಟಾರ್ಟ್ ಮಾಡ್ಕೊಳ್ಬಹುದು. ಏಳನೇ ಎಜುಕೇಶನ್ ಫೀಲ್ಡ್ ಬಿಸ್ನೆಸ್ ಏನಂದ್ರೆ ಒಂದು ಕಂಪ್ಯೂಟರ್ ಸೆಂಟರ್ ಓಪನ್ ಮಾಡೋದು. ಅರ್ಥಾಯ್ತಲ್ವಾ. ಅಲ್ಲಿ ನೀವು ಕಂಪ್ಯೂಟರ್ ಸಬ್ಜೆಕ್ಟ್ ಹೇಳ್ಕೊಡೋದು, ಬೇಸಿಕ್ ಹೇಳ್ಕೊಡೋದು, ಕೋಬಾಲ್ ಹೇಳ್ಕೊಡೋದು, ವರ್ಡ್ ಹೇಳ್ಕೊಡೋದು, ಎಕ್ಸೆಲ್ ಹೇಳ್ಕೊಡೋದು, ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹೇಳ್ಕೊಡೋದು, ಇಲ್ಲ ಅಂದ್ರೆ ಪವರ್ ಪಾಯಿಂಟ್ ಹೇಳ್ಕೊಡೋದು. ಈ ರೀತಿ ಸಾಕಷ್ಟು ಬೇಸಿಕ್ ಕಂಪ್ಯೂಟರ್ಸ್ ನ ಹೇಳ್ಕೊಡೋದಕ್ಕೆ ಸಾಕಷ್ಟು ಕಂಪ್ಯೂಟರ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಕೆಲವು ಸಲ ಮನೇಲಿರೋ ಹೆಂಗಸರಿಗೆ ಕಂಪ್ಯೂಟರ್ ಗೊತ್ತಿರೋದಿಲ್ಲ, ಅವರು ಎಲ್ಲೋ ಒಂದ್ ಕಡೆ ಸೆಂಟರ್ಗೆ ಹೋಗಿ ಕಲ್ತ್ಕೊಳ್ತಾರೆ. ಒಂದ್ ಮಗುಗೆ ಕಂಪ್ಯೂಟರ್ ಗೊತ್ತಿರಲ್ಲ, ಅವ್ರು ಬೇರೆ ಕಡೆ ಹೋಗಿ ಕಲ್ತ್ಕೊಳ್ತಾರೆ. ಅರ್ಥ ಆಯ್ತಲ್ವಾ. ಅದೇ ರೀತಿ ನಿಮ್ಮ ಏರಿಯಾದಲ್ಲಿ ಕಂಪ್ಯೂಟರ್ ಸೆಂಟರ್ ಏನಿಲ್ಲ ಅಂದಾಗ ನೀವು ಕಂಪ್ಯೂಟರ್ ಸೆಂಟರ್ ಓಪನ್ ಮಾಡಿ ನೀವು ಕೂಡ ಸಾಕಷ್ಟು ಹಣ ಮಾಡ್ಕೊಳ್ಬಹುದು. ಮತ್ತೆ ಇನ್ನೊಂದು ಬಿಸ್ನೆಸ್ ಐಡಿಯಾ ಅಂದ್ರೆ ಒಂದು ಬುಕ್ ಶಾಪೇ ಓಪನ್ ಮಾಡ್ಕೊಳ್ಳೋದು. ಸಾಕಷ್ಟು ಟೆಕ್ಸ್ಟ್ ಬುಕ್ಸ್, ನೋಟ್ ಬುಕ್ಸ್, ಎಲ್ಲಾ ತರ ಬುಕ್ಸ್ ಗಳನ್ನು ನೀವು ಒಂದು ಓಪನ್ ಮಾಡ್ಕೊಂಡು ಒಂದು ಬುಕ್ ಸ್ಟಾಲ್ ಅಂತ ಓಪನ್ ಮಾಡಿದ್ರೆ, ನಿಮ್ಗೆ ಎಲ್ಲಾ ತರ ಸ್ಟೂಡೆಂಟ್ಸ್, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇರ್ಬೋದು, ಪ್ರೈಮರಿ ಸ್ಕೂಲ್ ಇರ್ಬೋದು, LKG ಮಕ್ಳು ಇರ್ಬೋದು, ಹೈಸ್ಕೂಲ್ ಮಕ್ಳು ಇರ್ಬೋದು, ಕಾಲೇಜ್ ಮಕ್ಳು ಇರ್ಬೋದು, ಇಂಜಿನಿಯರಿಂಗ್ ಮಕ್ಳು ಇರ್ಬೋದು, ಯಾವೇ ಮಕ್ಳಿಗೂ ನೀವು ಬುಕ್ಸ್ ಒಂದು ನಿಮ್ಮೂರಲ್ಲಿ ಒಳ್ಳೆ ತರ ಬುಕ್ಸ್ ಅಂಗಡಿ ಇಲ್ಲ ಅಂದ್ರೆ, ನೀವು ಒಂಥರ ಈ ತರ ಬುಕ್ಸ್ ಅಂಗಡಿ ಓಪನ್ ಮಾಡಿದ್ರೆ, ಈಗ ಸಪ್ನ, ವೀಣಾ, ಸಾಕಷ್ಟು ಈ ತರ ಬುಕ್ ಸ್ಟೋರ್ಗಳು ಈಗ ಆನ್ಲೈನ್ ಅಲ್ಲೂ ಮಾಡ್ಕೊಳ್ಬಹುದು. ನೀವು ಆನ್ಲೈನ್ ಅಲ್ಲೂ ಬುಕ್ ಸೇಲ್ ಮಾಡ್ಕೊಳ್ಬಹುದು. ಆದ್ರಿಂದ ನೀವು ಈ ಬಿಸ್ನೆಸ್, ನೀವು ಈ ಎಜುಕೇಶನ್ ಬಿಸ್ನೆಸ್ ನ ನೀವು ಕೂಡ ಮನೆಯಲ್ಲೂ ಸ್ಟಾರ್ಟ್ ಮಾಡ್ಕೊಳ್ಬಹುದು, ಆನ್ಲೈನ್ ಅಲ್ಲೂ ಸ್ಟಾರ್ಟ್ ಮಾಡ್ಕೊಳ್ಬಹುದು. ಬಿಸ್ನೆಸ್ ಏನಂದ್ರೆ ಎಜುಕೇಶನ್ ಪ್ರಾಜೆಕ್ಟ್ ಬಿಸ್ನೆಸ್ ಅಂತ. ಎಷ್ಟೋ ಜನ ಮಕ್ಕಳಿಗೆ ಪ್ರಾಜೆಕ್ಟ್ ಕೊಡ್ತಿರ್ತಾರೆ, ಎಷ್ಟೋ ಕಾಲೇಜಲ್ಲಿ ಫೈನಲ್ ಇಯರ್ ಪ್ರಾಜೆಕ್ಟ್ ಅಂತಾರೆ, ಎಷ್ಟೋ ಜನಕ್ಕೆ ಪ್ರಾಜೆಕ್ಟ್ ಕಂಪ್ನಿಗಳ ಸಿಗೋದೇ ಇಲ್ಲ. ಅರ್ಥ ಆಯ್ತಲ್ವಾ. ಅವರು ಎಲ್ ಪ್ರಾಜೆಕ್ಟ್ ಮಾಡ್ತಾರೆ. ಆಗ ನೀವು ಒಂದು ಒಂದು ಕಂಪನಿ ಇಟ್ಕೊಂಡು ನೀವು ಮಕ್ಕಳಿಗೆ ಪ್ರಾಜೆಕ್ಟ್ ಕೊಡುವಂತ ಆದ್ರೆ, ಆ ಮಕ್ಕಳು ನಿಮ್ಮಲ್ಲಿ ಬಂದು ಪ್ರಾಜೆಕ್ಟ್ ಅನ್ನ ಚೆನ್ನಾಗಿ ಕಲ್ತ್ಕೊಂಡು ನೀವು ಒಂದು ಸರ್ಟಿಫಿಕೇಟ್ ಕೊಟ್ರೆ ನೀವು ಸಾಕಷ್ಟು ಹಣ ಮಾಡ್ಬೋದು. ಆಯ್ತಲ್ವಾ. ಆದ್ರಿಂದ ನೀವು ಒಂದು ಪ್ರಾಜೆಕ್ಟ್ ಮಾಡೋ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡ್ರೆ ನೀವು ಕೂಡ ಸಾಕಷ್ಟು ಹಣ ಮಾಡ್ಕೊಳ್ಬಹುದು. ನೀವು ಇನ್ನೊಂದು ಎಜುಕೇಶನ್ ಫೀಲ್ಡ್ ಬಿಸ್ನೆಸ್ ಏನ್ ಮಾಡ್ಬೋದು, ಒಂದು ಡ್ರಾಯಿಂಗ್ ಸ್ಕೂಲ್ ಓಪನ್ ಮಾಡ್ಬೋದು. ಈಗಂತೂ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಡ್ರಾಯಿಂಗ್ ಮಾಡೋದು ಗೊತ್ತೇ ಇರೋದಿಲ್ಲ. ಎಷ್ಟೋ ಸಲಿ ಡ್ರಾಯಿಂಗ್ ಟೀಚರ್ಗಳಿಗೆ ಡ್ರಾಯಿಂಗ್ ಮಾಡಕ್ ಬರಲ್ಲ. ಅರ್ಥ ಆಯ್ತಲ್ವಾ. ಆಗ ಕೆಲವರಿಗೆ ನಾನು ಇನ್ನೂ ಚೆನ್ನಾಗಿ ಡ್ರಾಯಿಂಗ್ ಕಲಿಬೇಕು, ಇನ್ನೂ ರೀತಿ ಚೆನ್ನಾಗಿ ಡ್ರಾಯಿಂಗ್ ಕಲಿಬೇಕು ಅಂದ್ಬಿಟ್ಟು ಡ್ರಾಯಿಂಗ್ ಸ್ಕೂಲ್ ಹೋಗ್ತಾರೆ. ಅರ್ಥ ಆಯ್ತಲ್ವಾ. ನೀವು ಅದೇ ರೀತಿ ನಿಮ್ಗೂ ಡ್ರಾಯಿಂಗ್ ಕಲಿಬೇಕು ಅಂತ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ, ನೀವು ಡ್ರಾಯಿಂಗ್ ಸ್ಕೂಲ್ ನ ಓಪನ್ ಮಾಡ್ಬೇಕು. ನಿಮ್ಗೆ ಡ್ರಾಯಿಂಗ್ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟ್ ಇದೆ ಅಂದ್ರೆ ನೀವು ಕೂಡ ಡ್ರಾಯಿಂಗ್ ಸ್ಕೂಲ್ ನ ಓಪನ್ ಮಾಡ್ಕೊಂಡು ಸಾಕಷ್ಟು ಹಣ ಮಾಡ್ಕೊಳ್ಬಹುದು. ಮತ್ತೊಂದು ಎಜುಕೇಶನ್ ಫೀಲ್ಡ್ ಅಲ್ಲಿರೋ ಬಿಸ್ನೆಸ್ ಏನಂದ್ರೆ, ನೀವು ಮಾಂಟರಿ ಸ್ಕೂಲ್ಗೆ ಏನ್ ಟೀಚರ್ಸ್ ಇರ್ತಾರೋ, ಟೀಚರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತಾರೆ. ನೀವು ಚಿಕ್ಕ ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಪಾಠ ಮಾಡ್ಕೊಡ್ಬೇಕು, ಯಾವ ರೀತಿ ಅವರಿಗೆ ಎಜುಕೇಶನ್ ಫೀಲ್ಡ್ ಅಲ್ಲಿ ಅವರು ಮುಂದುವರಿಬಹುದು ಅಂದ್ಬಿಟ್ಟು ಒಂದು ಇನ್ಸ್ಟಿಟ್ಯೂಷನ್ ಓಪನ್ ಮಾಡ್ಕೊಂಡ್ರೆ, ನೀವು ಅವ್ರಿಗೆ ಕೋಚ್ ಮಾಡ್ಬೇಕು. ಯಾವ ರೀತಿ ಮಕ್ಕಳು ನೋಡ್ಕೋಬೇಕು, ಯಾವ ರೀತಿ ಪಾಠ ಮಾಡ್ಬೇಕು ಅನ್ನೋದಕ್ಕೆ ಒಂದು ಸರ್ಟಿಫಿಕೇಟ್, ಒಂದು ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಕ್ಲಿಯರ್ ಮಾಡಿಸೋದಕ್ಕೆ ಅವ್ರಿಗೆ ಒಂದು ಕೋರ್ಸ್ ತಗೊಂಡು ಆ ಕೋರ್ಸ್ ಅಲ್ಲಿ ನೀವು ಪ್ರತಿಯೊಂದು ಹೇಳ್ಕೊಟ್ರೆ ನಿಮ್ಗೂ ಸಾಕಷ್ಟು ಹಣ ಬರುತ್ತೆ. ಅರ್ಥ ಆಯ್ತಲ್ವಾ. ನಿಮ್ಗೂ ಈ ಬಿಸ್ನೆಸ್ ಐಡಿಯಾ ಇದ್ರೆ ನೀವು ಟೀಚರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಓಪನ್ ಮಾಡಿದ್ರೆ ನೀವು ಕೂಡ ಸಾಕಷ್ಟು ಹಣ ಮಾಡ್ಕೊಳ್ಬಹುದು. ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ಹೇಳಿರುವ ಬಿಸ್ನೆಸ್ ಐಡಿಯಾಗಳು ನಿಮ್ಗೆ ಖಂಡಿತವಾಗಿ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ನಿಮ್ಗೆ ಈ ವಿಡಿಯೋದಲ್ಲಿ ಹೇಳಿರುವ ಬಿಸ್ನೆಸ್ ಐಡಿಯಾಗಳು ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಮುಂದಿನ ವಿಡಿಯೋಗಳು
ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.